ನಮಸ್ಕಾರ. ಟೀಂ ಇಂಡಿಯಾಗೆ ಹೊರೆಯಾಗಿದ್ದಾರೆ ಈ ಇಬ್ಬರು ಸ್ಟಾರ್ ಆಟಗಾರರು. ಆದರೂ ತಂಡದಿಂದ ಹೊರಹಾಕಲು ನಡುಗುತ್ತಾರೆ ಕೋಚ್ ಗೌತಮ್ ಗಂಭೀರ್. ತಪ್ಪಿತು ತಂಡದ ಬ್ಯಾಲೆನ್ಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿ ಮೆನ್ ಇನ್ ಬ್ಲೂ ಪಡೆ ನಿರತವಾಗಿದೆ ಸ್ನೇಹಿತರೆ. ಟೆಸ್ಟ್ ಸರಣಿ ಸೋತ ಬಳಿಕ ಏಕದಿನ ಸರಣಿ ಗೆದ್ದಿರುವ ಟೀಂ ಇಂಡಿಯಾ ಇದೀಗ ಟಿ20 ಸರಣಿಯಲ್ಲಿಯೂ ಕೂಡ ಗೆಲುವಿನ ಶುಭಾರಂಭ ಮಾಡಿದೆ. ಆದರೆ ಇದೀಗ ಟೀಂ ಇಂಡಿಯಾಗೆ 2026ರ ಟಿ20 ವಿಶ್ವಕಪ್ಗೂ ಮುನ್ನವೇ ಟೀಂ ಇಂಡಿಯಾದ ಈ ಇಬ್ಬರು ಆಟಗಾರರ ಫಾರ್ಮ್ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ನಾವು ಹೇಳಲು ಹೊರಟಿರುವ ಆ ಆಟಗಾರ ಬೇರೆ ಯಾರೂ ಅಲ್ಲ, ಮೊದಲನೆಯದಾಗಿ ಶುಭ್ಮನ್ ಗಿಲ್. ಉಪನಾಯಕನ ಪಟ್ಟವನ್ನ ಗಿಟ್ಟಿಸಿಕೊಂಡು ಟಿ20 ಫಾರ್ಮೆಟ್ಗೆ ಕಂಬ್ಯಾಕ್ ಮಾಡಿದ ಗಿಲ್ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ನೀಡುವಲ್ಲಿ ವಿಫಲರಾಗಿದ್ದಾರೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ 21ರ ಆವರೇಜ್ನಲ್ಲಿ ರನ್ ಗಳಿಸಿದ್ರು. ಇನ್ನು ಕಳೆದ ಆಸೀಸ್ ಪ್ರವಾಸದಲ್ಲಿ 5 ಪಂದ್ಯಗಳನ್ನು ಆಡಿ ಗಿಲ್ ಕೇವಲ 132 ರನ್ ಗಳಿಸಿದರು. ಗಿಲ್ ಬ್ಯಾಟಿಂಗ್ ಅಪ್ರೋಚ್ ಕೂಡ ಅದ್ಭುತ ಅನ್ನುವಂತಿರಲಿಲ್ಲ. ಇದೀಗ ಸೌತ್ ಆಫ್ರಿಕಾ ವಿರುದ್ಧದ ಟಿ20 ಸರಣಿಯಲ್ಲಿಯೂ ಕೂಡ ಗಿಲ್ ಮತ್ತದೇ ನಿರಾಸೆಯ ಪ್ರದರ್ಶನವನ್ನ ಮುಂದುವರೆಸಿದೆ. ಟೀಂ ಇಂಡಿಯಾದಲ್ಲಿ ಓಪನರ್ ಸ್ಥಾನದ ಮೇಲೆ ಹಲವು ಆಟಗಾರರ ಕಣ್ಣಿದೆ. ಸದ್ಯ ಅಭಿಷೇಕ್ ಶರ್ಮಾ ಒಂದು ಸ್ಥಾನವನ್ನ ಭದ್ರಪಡಿಸಿಕೊಂಡಿದ್ರೆ ಇನ್ನೊಂದು ಸ್ಥಾನಕ್ಕೆ ಮೂವರ ನಡುವೆ ಪೈಪೋಟಿ ನಡೆಯುತ್ತಿದೆ. ಈ ಫೈಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ಸಂಜು ಸ್ಯಾಮ್ಸನ್ ರನ್ನ ಹಿಂದಿಕ್ಕಿ ಗಿಲ್ ಸ್ಥಾನ ಗಿಟ್ಟಿಸಿಕೊಂಡಿದ್ದರು. ಸಾಧಾರಣ ಪರ್ಫಾರ್ಮೆನ್ಸ್ ನೀಡುತ್ತಿರುವ ಗಿಲ್ಗೆ ಹೋಲಿಸಿದರೆ ಸಂಜು ಸ್ಯಾಮ್ಸನ್, ಜೈಸ್ವಾಲ್ ಬೆಟರ್ ಟ್ರ್ಯಾಕ್ ರೆಕಾರ್ಡ್ಗಳನ್ನು ಹೊಂದಿದ್ದಾರೆ. ಅಗ್ರೆಸಿವ್ ಓಪನಿಂಗ್ ಒದಗಿಸುವ ಸಾಮರ್ಥ್ಯ ಇವರಿಗಿದೆ. ಒಂದು ವೇಳೆ ಈ ಸರಣಿಯಲ್ಲಿ ಗಿಲ್ ಫೇಲ್ ಆದರೆ ಸೆಲೆಕ್ಷನ್ ಕಮಿಟಿ 2026ರ ಟಿ20 ವಿಶ್ವಕಪ್ಗೂ ಮುನ್ನ ತಲೆ ಕೆಡಿಸಿಕೊಳ್ಳಬೇಕಾಗುತ್ತದೆ. ಇನ್ನು ಟೀಂ ಇಂಡಿಯಾಗೆ ಹೊರೆಯಾಗಿರುವ ಆ ಎರಡನೇ ಆಟಗಾರ ಸೂರ್ಯಕುಮಾರ್ ಯಾದವ್. ಹೌದು, ಟಿ20 ಕ್ರಿಕೆಟ್ ನ ಬ್ರಾಂಡ್ ಅಂಬಾಸಿಡರ್ ಸೂರ್ಯಕುಮಾರ್ ಯಾದವ್ ಬ್ಯಾಟ್ ಹಿಡಿದು ನಿಂತರೆ ಸ್ಫೋಟ ಫಿಕ್ಸ್. ಡಾಟ್ ಬಾಲ್ ಪದವನ್ನೇ ಇಷ್ಟಪಡದ ಡೆಡ್ಲಿಯೆಸ್ಟ್ ಬ್ಯಾಟರ್. ಫಸ್ಟ್ ಬಾಲ್ ನಿಂದ ಕೊನೆ ಬಾಲ್ ತನಕ ರನ್ ಸುನಾಮಿ ಸೃಷ್ಟಿಸಬಲ್ಲ ಸರದಾರ. ಅಷ್ಟ ದಿಕ್ಕುಗಳಿಗೂ ಚೆಂಡನ್ನ ಬಡಿದಟ್ಟುತ್ತಿದ್ದ ಸೂರ್ಯನ ಶಾಖಕ್ಕೆ ಎದುರಾಳಿಗಳು ವಿಲವಿಲ ಒದ್ದಾಡಿದ ಹಲವು ಉದಾಹರಣೆಗಳಿವೆ. ಆದರೀಗ ಇದೇ ಸೂರ್ಯನಿಗೆ ಗ್ರಹಣ ಹಿಡಿದಂತಾಗಿದೆ. ಪ್ರಜ್ವಲಿಸುತ್ತಿದ್ದ ಸೂರ್ಯ ಮುಸುಕಾಗ್ತಿದ್ದಾನೆ. ವೈಫಲ್ಯದ ಸುಳಿಗೆ ಸಿಲುಕಿ ಇದೀಗ ಸೂರ್ಯ ತಿಣುಕಾಡ್ತಿದ್ದಾರೆ. ಮಿಸ್ಟರ್ 360 ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ಸದ್ಯ ಒಂದೊಂದು ರನ್ ಗಳಿಸಲು ಕೂಡ ಪರದಾಡ್ತಾ ಇದ್ದಾರೆ. ಮೈದಾನದ ಉದ್ದಗಲಕ್ಕೂ ಚೆಂಡಿನ ದರ್ಶನ ಮಾಡಿಸಿ ಪ್ರಜ್ವಲಿಸುತ್ತಿದ್ದ ಸೂರ್ಯಕುಮಾರ್ ಯಾದವ್ ರವರ ರೋಷಾವೇಶ ಇದೀಗ ಮಾಯವಾಗಿದೆ. ಕ್ರೀಸ್ ಗಿಳಿದಷ್ಟೇ ವೇಗವಾಗಿ ಪೆವಿಲಿಯನ್ ಸೇರ್ತಿದ್ದಾರೆ. ಕಳೆದ ಆಸ್ಟ್ರೇಲಿಯಾದ ಪ್ರವಾಸದಲ್ಲಿ ಅಟ್ಟರ್ ಫ್ಲಾಪ್ ಪ್ರದರ್ಶನ ನೀಡಿದರು. ಅದಲ್ಲದೆ ಈ ವರ್ಷದಲ್ಲಿಯೂ ಕೂಡ ಸೂರ್ಯ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಿಲ್ಲ. 15ರ ಆವರೇಜ್ ನಲ್ಲಿ ರನ್ ಕಲೆ ಹಾಕಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರ ಜೊತೆ ಮ್ಯಾಚ್ ಮಾಡೋ ನಂಬರ್ ಇವಂತೂ ಅಲ್ವೇ ಅಲ್ಲ. ಒಟ್ನಲ್ಲಿ 2026ರ ಟಿ20 ವಿಶ್ವಕಪ್ ನಂತಹ ಮಹತ್ವದ ಐಸಿಸಿ ಇವೆಂಟ್ಗೂ ಮುನ್ನವೇ ತಂಡದ ನಾಯಕ ಹಾಗೂ ಉಪನಾಯಕನ ಫಾರ್ಮ್ ಚಿಂತೆ ಟೀಂ ಇಂಡಿಯಾದ ಮ್ಯಾನೇಜ್ಮೆಂಟ್ಗೆ ನಿದ್ದೆಗೆಡಿಸಿದೆ ಸ್ನೇಹಿತರೆ. ಇಷ್ಟಾದರೂ ಆಫ್ರಿಕಾ ಹಾಗೂ ಕಿವೀಸ್ ವಿರುದ್ಧದ ಟಿ20 ಸರಣಿಯಲ್ಲಿ ಇವರಿಬ್ಬರು ಫಾರ್ಮ್ ಕಂಡುಕೊಳ್ಳಲಿ ಎನ್ನುವುದೇ ನಮ್ಮ ಆಶಯ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.